ನೋಡ್ಬೋದು ಜನ ಕೂಡ ಅಷ್ಟೇ ಸಾಗರದ ರೀತಿಯಾಗಿ ಸೇರಿದ್ದಾರೆ. ಹೇಳಿದಾಗ ಒಂದ್ ಕಡೆ ನೋಡಿ ಮತ್ತೊಂದ್ ಕಡೆ ಓಡ್ಕೊಂಡು ಬರ್ತಾರೆ, ವಾಪಸ್ ನೋಡ್ಬೇಕು, ಇನ್ನೊಂದ್ಸಲ ನೋಡ್ಬೇಕಂತ ಅಂದ್ಬಿಟ್ಟು. KR ಸರ್ಕಲ್ ಹತ್ರ ಬಂದಿದ್ದಾರೆ ಈಗ. ಗಮನಿಸ್ತಾ ಇದ್ದೀರಿ ಚಿನ್ನದ ಅಂಬಾರಿಯನ್ನ ಹೊತ್ತು ಗಜಗಾಂಭೀರ್ಯದಿಂದ ಅಭಿಮನ್ಯು ಸಾಕ್ತಾ ಇರುವಂತಹ ದೃಶ್ಯ, ಅದನ್ನ ನೋಡೋದಕ್ಕೆ ಸೇರಿರುವಂತ ಸಾವಿರಾರು ಲಕ್ಷಾಂತರ ಜನ, ಅಷ್ಟು ಸುಂದರವಾಗಿದೆ ಅನ್ನುವಂಥದ್ದು. ಗುರುಗಳೇ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಈಗ ಮುಂದೆ ಮುಂದೆ ಸಾಗಿ ಬರ್ತಾ ಇದೆ. ಇದು ಯಾವ ಪ್ರದೇಶ ಏನಂತ ಹೇಳಿ ಇನ್ನು ಅರಮನೆ ಒಳಗಡೆನೆ ದೃಶ್ಯ ತೋರಿಸ್ತಾ ಇದ್ದಾರೆ. ಇದು ರಿಪೀಟೆಡ್ ಆಗಿ ಭುವನೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ದೃಶ್ಯ. ಇದು ಗೇಟ್ ದಾಟ್ಬಿಟ್ಟಿದೆ ಆಕ್ಚುಲಿ. ಬಲರಾಮ ಗೇಟ್ ದಾಟಿ ತುಂಬಾ ಹೊತ್ತಾಯ್ತು, ಆದ್ರೆ ಇದು ರಿಪೀಟೆಡ್ ವಿಜುವಲ್ಸ್. ಆಮೇಲೆ ನೋಡಿ ಬಟ್ಟೆ ಹಾಕಿರೋದು ಆನೆಗಳಲ್ಲಿ ಒಂದು ಕಲರ್ ಕಾಂಬಿನೇಷನ್, ಅದನ್ನು ಏನೋ ಒಂದು ಇರ್ಬೋದೇನೋ. ಮೂರಕ್ಕೂ ಮೂರು ಡಿಫ್ರೆಂಟ್ ಕಲರ್ ಹಾಕಿದ್ದಾರೆ ಹಾಸಿರೋದು. ಅಲ್ಲಿ ಗಮನಿಸಿದ್ರೆ ನಮ್ಗೆ ಅದು ನೋಡಿ ಒಂದು. ಈಗ ಮೈಸೂರು ರಾಜಮನೆತನಕ್ಕೂ ಆಮೇಲೆ ಚಾಮುಂಡಿ ಆರಾಧನೆಗೂ ಆ ಸಂಬಂಧ ಶುರುವಾದಂಥದ್ದು ಎಲ್ಲಿಂದ, ಅದರ ಪುರಾಣ ಇತಿಹಾಸದ ಬಗ್ಗೆ ಹೇಳೋದಾದ್ರೆ? ಮೈಸೂರಿನ ಅಧಿದೇವತೆ ಚಾಮುಂಡಿಯಾಗಿ ಮೈಸೂರು ಅರಸರು ತಮ್ಮ ಆರಂಭದ ದಿನಗಳಿಂದಲೇ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನು ತಮ್ಮ ಕುಲದೇವತೆಯಾಗಿ ಗುರುತಿಸ್ಕೊಳ್ತಾರೆ. ಸೊ ಇದಕ್ಕೆ ನಮಗೆ 1610ರಲ್ಲಿ ಬಂದಂತಹ ಇವರು ಯಾರು ರಾಜ ಒಡೆಯರ ವೃತ್ತಾಂತವನ್ನು ಬರಿತಾ ಅಲ್ಲಿ ಅವರು ಚಾಮುಂಡೇಶ್ವರಿ ದೇವಿಗೆ ಆರಾಧನೆಯನ್ನು ಮಾಡಿದ್ರು ಅಂಥೇಳಿ ನಮಗೆ ಸಿಗುತ್ತೆ. ಆದರೆ ಈ ಚಾಮುಂಡೇಶ್ವರಿ ದೇವಿಗೆ ಮೊಟ್ಟ ಮೊದಲು ದಾನವನ್ನು ಕೊಟ್ಟಂತಹ ಅವರು ನನ್ನದರ್ದನ್ ದೊಡ್ಡದೇವರಾಜ ಒಡೆಯರು. ಅದು ಮಾಯಸಂದ್ರದ ಸಮೀಪ ಯುದ್ಧದ ಕ್ಯಾಂಪ್ನಲ್ಲಿ ಇದ್ದಂತಹ ಕಾಲಘಟ್ಟದಲ್ಲಿ ದಾನ ಕೊಡ್ತಾರೆ. ಮೊಟ್ಟ ಮೊದಲನೇ ದಾನ ಬೆಟ್ಟದ ಚಾಮುಂಡೇಶ್ವರಿ ಅವರಿಗೆ ಅಲ್ಲಿಂದ ಬರುತ್ತೆ. ನಂತರ ನಾವು ಕಂಠೀರವ ನರಸರಾಜ ವಿಜಯ, ಅದಕ್ಕಿಂತ ಹಿಂದಿಂದು 1639ರಲ್ಲಿ ಅದು ಅಧಿಕಾರಕ್ಕೆ ಬರ್ತಾರೆ. 1659ರವರೆಗೆ ಅಧಿಕಾರಾವಧಿಯಲ್ಲಿರ್ತಾರೆ ಅವರು. ಅವರ ಕಾಲಘಟ್ಟದ ಜೀವನವನ್ನು ಕಂಠೀರವ ನರಸರಾಜ ವಿಜಯ ಅನ್ನುವಂಥ ಒಂದು ಪುಸ್ತಕದಲ್ಲಿ ದಾಖಲಿಸಿದ್ದಾನೆ ಗೋವಿಂದ ವೈದ್ಯ. ಅವನು ಆ ಸಮಕಾಲೀನ ವೈದ್ಯ, ಅವನು ಕವಿ, ಸಮಕಾಲೀನ ಕವಿ. ಅದರಲ್ಲಿ ಅವನು ಬೆಟ್ಟದ ಚಾಮುಂಡಿಗೆ ಮಾಡ್ತಾ ಇದ್ದಂತಹ ನೈವೇದ್ಯಗಳು ಮತ್ತು ಇತರ ಪೂಜೆಗಳ ವಿವರವನ್ನು ದಾಖಲಿಸ್ತಾ ಹೋಗ್ತಾನೆ. ಅಂದ್ರೆ ಈಗ ನಮ್ಗೆ ನಾವು ಪಶ್ಚಿಮ ಬಂಗಾಳದ ಒಂದು ಭಾಗ ನೋಡಿದ್ರೆ ಅಲ್ಲಿ ಸ್ವಲ್ಪ ಈ ಶಕ್ತಿ ದೇವತೆಗಳ ಆರಾಧನೆ ಇದೆಲ್ಲ ಬಹಳ ಜೋರಾಗಿ. ಅದು ಬಿಟ್ರೆ ಬಹುತೇಕ ನಮ್ಮ ಭಾರತದಲ್ಲಿ ನಾವು ಒಂದು ಶೈವಾರಾಧನೆ ಇಲ್ಲ ವೈಷ್ಣವಾರಾಧನೆ ಈ ಪಂಕ್ತಿ ಅಡಿ ಬರುವಂತ ದೇವರುಗಳನ್ನ ಆರಾಧನೆ ಎಲ್ಲ ಶೈವಾರಾಧನೆಯ ದೇವಾಲಯಗಳಲ್ಲಿ ಮಾತ್ರ ಶಕ್ತಿ ದೇವತೆ ಅದನ್ನ ಹೇಳ್ತಾ ಇದ್ದೀನಿ. ಕುಲಕರ್ಣಿ ಅವರು ಹೇಳ್ಬಿಡ್ತೀನಿ, ನಾನು ಅವ್ರು ಮುಂದುವರಿಸ್ತಾರೆ. ಎಲ್ಲ ಶೈವಾಲಯಗಳಲ್ಲಿ, ಎಲ್ಲ ವೈಷ್ಣವಾಲಯಗಳಲ್ಲಿ ನೀವು ಪ್ರಾರಂಭದ ನಾನು ಹೇಳ್ತಾ ಇರೋದು ಎಷ್ಟರಿಂದ 6-7ನೇ ಶತಮಾನದಿಂದ ಹಿಡಿದು 12-13ನೇ ಶತಮಾನದ ತನಕದ ದೇವಾಲಯಗಳಲ್ಲಿ ನೀವು ಹೋದರೆ ಸಪ್ತಮಾತ್ರಿಕೆಯರ ವಿಗ್ರಹಗಳನ್ನು ನೋಡ್ತೀರಿ. ಅದರಲ್ಲಿ ಶಕ್ತಿ ಆರಾಧನೆ ನಮಗೆ ಕಂಡುಬರುತ್ತೆ. ಇದಲ್ಲದೆ ಶಿವನ ಆಲಯದಲ್ಲಿ ಚಾಮುಂಡೇಶ್ವರಿಯನ್ನು ಶಿವನ ಅರ್ಧಾಂಗಿನಿಯಾಗಿ ಗಂಗರ ದೇವಾಲಯಗಳಲ್ಲಿ ಮತ್ತು ಹೊಯ್ಸಳರ ದೇವಾಲಯಗಳಲ್ಲಿ ಯಥೇಚ್ಛವಾಗಿ ಬಳಸಿದ್ದಾರೆ. ಇದಲ್ಲದೆ ವಿಷ್ಣುವಿನ ದೇವಾಲಯಗಳಲ್ಲಿ ಕೂಡ ಮಹಿಷಾಸುರ ಮರ್ದಿನಿಯನ್ನು ವಿಷ್ಣುವಿನ ತಂಗಿಯಾಗಿ ಅಥವಾ ಸಹೋದರಿಯಾಗಿ, ನಾರಾಯಣಿಯಾಗಿ, ವಿಷ್ಣು ದುರ್ಗೆಯಳಾಗಿ ಅಲ್ಲಿ ಕೂಡ ಇಟ್ಟು ಪೂಜಿಸುವಂತಹ ಒಂದು ಪದ್ಧತಿಯನ್ನು ನೋಡ್ತೀವಿ. ಆದರೆ ವಿಜಯನಗರ ಸಾಮ್ರಾಜ್ಯ ಕಾಲಘಟ್ಟದ ಹೊತ್ತಿಗೆ ದೇವಾಲಯದ ಅರ್ಚನಾ ಪದ್ಧತಿಗಳು ಮತ್ತು ಅರ್ಚನೆಯ ವಿಧಾನಗಳಲ್ಲಿ ಅಂದರೆ ಸಾಂಸ್ಕೃತೀಕರಣಗೊಳಿಸಿ ಜನಸಾಮಾನ್ಯರು ಹೆಚ್ಚು ಪಾಲ್ಗೊಳ್ಳುವಿಕೆಯ ವ್ಯವಸ್ಥೆಯನ್ನು ಜಾರಿಗೆ ತಂದದ್ರಿಂದಾಗಿ ಶಿವನ ಅಂದರೆ ಏನು ಮೂಲ ವಿಗ್ರಹ ದೇವತೆಗಳಿದ್ರೋ ಅವರ ಅರ್ಧಾಂಗಿನಿಯರಿಗೆ ವಿಶೇಷವಾದಂತಹ ದೇವಾಲಯಗಳನ್ನು, ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಾಣ ಮಾಡುವಂತಹ ವ್ಯವಸ್ಥೆ ಜಾರಿಯಾಯಿತು. ಅಲ್ಲಿಂದ ಆನಂತರದ ದಿನಗಳಲ್ಲಿ ನಾವು ದೇವಿಯ ಆರಾಧನೆ ಎಲ್ಲ ಶೈವ ವೈಷ್ಣವ ದೇವಾಲಯಗಳಲ್ಲಿ ಸಮಾನವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾಣ್ತೀವಿ. ಕುಲಕರ್ಣಿಯವರು ಮುಂದುವರಿಸ್ತಾರೆ. ಕುಲಕರ್ಣಿ ಸರ್, ಒಂದೇ ನಿಮಿಷ. ಇಲ್ಲಿ ನಾವು ನೋಡ್ತಿದೀವಲ್ಲ ಜನ ನೋಡಿ, ಈಗ ಅಲ್ಲೂ ಕೂಡ ನೂಕ್ನುಗ್ಲು ಪೊಲೀಸರು ಲಾಠಿ ಬೀಸಿ ಅವ್ರನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕು. ಎಲ್ಲಿ ನೂಕ್ನುಗ್ಲಿ ನಾನೇ ಹತ್ರ ಹೋಗ್ತಾರ ಇವರು? KR ಸರ್ಕಲ್ ಹತ್ರನ ಇದು. ಸೊ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಆದ್ರೂ ಸ್ವಲ್ಪ ನುಗ್ಗೋಕ್ ಪ್ರಯತ್ನ, ಮತ್ತೊಂದು ಎಲ್ಲಾ ರೀತಿಯ ಕಂಟ್ರೋಲ್ ಮಾಡ್ಬೇಕು. ಒಂದಷ್ಟು ಜನ ಮರ ಹತ್ತಿರ್ತಾರೆ, ಹೌದೌದು, ಮರ ಹತ್ತೋದು, ಅಲ್ಲಿ ದೊಡ್ಡ ಈ ಲೈಟ್ ಕಂಬಗಳೆಲ್ಲ ಇದೆಯಲ್ಲ ಅಲಂಕೃತ ಮರ ಹತ್ತ ದೃಶ್ಯ ಅಂತೂ ಪ್ರತಿ ದಸರಾಲು ಇದೊಂದು ತುಂಬಾ ಡೇಂಜರಸ್. ಪವರ್ ಕೇಬಲ್ಗಳು ಪಾಸ್ ನೋಡಿ, ಅಲ್ಲೇ ಕೇಬಲ್ ಎಷ್ಟು ಹತ್ರ ಇದೆ.
ಮೊನ್ನೆ ತಾನೇ ಕರೂರಲ್ಲಿ ಆಗಿರುವಂತ ತಮಿಳುನಾಡಲ್ಲಿ ಇದೇ ತರ ಅಂತ ದುರಂತಗಳು ಆಗಿದೆ. ಈಗಂತೂ ಜನ ಈ ಸೋಷಿಯಲ್ ಮೀಡಿಯಾ ತೀರಾ ಹೆಚ್ಚಾಗಿರುವಂತ ಕಾರಣಕ್ಕಾಗಿ ಸುದ್ದಿ ಹಬ್ಬೋದು ಬೇಗ, ಜನ ಸೇರೋದು ಬೇಗ, ಈ ತರದ ಅನಾಹುತಗಳು ಆಗೋದು ಬೇಗ, ಫ್ಯಾನ್ ಫಾಲೋಯಿಂಗು ಜಾಸ್ತಿ ಈ ತರ ಆಗೋಗ್ಬಿಡುತ್ತೆ ನೋಡಿ. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಕೂಡ ಅಷ್ಟೇ ಆ ಬ್ಯಾರಿಕೇಡ್ ಹತ್ರ ಎಲ್ಲ ಪಾಪಕ್ಕೆಲ್ಲ ಮಹಿಳೆಯರೆಲ್ಲ ಹಿಂದೆ ಇರೋರ್ ಕತೆ ಹೇಳಿ ಅಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ಮಕ್ಕಳಿದ್ದಾರೆ ನೋಡಿ, ಆ ಮಕ್ಕಳೆಲ್ಲ ಒತ್ಕೊಂಡು ನಿಂತಿದ್ದಾರೆ. ಹೌದು. ಆಮೇಲೆ ಅವ್ರ ಮುಖದಲ್ಲಿ ಕಳೆನೂ ನೋಡಿ ಸಾಕಷ್ಟು ನೋವಿನ ಕಳೆ ಕಾಣಿಸ್ತಾ ಇದೆ. ಈ ತರ ನಿಂತ್ಕೊಂಡು ಬ್ಯಾರಿಕೇಡ್ ಕೂಡ ಇನ್ನೇನ್ ಕೆಡವೆ ಬಿಡ್ತಾರೆ ಅನ್ನೋ ತರದಲ್ಲಿ ಇದೆ ಅದು. ಅಂದ್ರೆ ಆನೆ ಸಾಗೋ ಟೈಮ್ ನಲ್ಲಿ ಅಂಬಾರಿನ ನೋಡ್ಬೇಕು, ದೇವರಿಗೊಂದು ಕೈ ಮುಗಿಬೇಕು, ಇಷ್ಟೇ ಉದ್ದೇಶ. ಆದ್ರೆ ಅದಕ್ಕಾಗಿ ನೋಡಿ ಎಷ್ಟೊಂದು ಕಷ್ಟ, ಆಮೇಲೆ ಅದಕ್ಕಾಗಿ ನೋಡಿ ಎಷ್ಟೊಂದು ನುಗ್ಲು. ಅಲ್ಲಿ ಕೆಲವರು ಮಹಿಳೆಯರು ಮಕ್ಕಳು, ಈಗ ಕುಲಕರ್ಣಿ ಸರ್ ಹೇಳ್ತಿದ್ದಂಗೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತಾರೆ ಹೆಣ್ಮಗಳು ನೋಡಿ ಎಷ್ಟು ನೋವಿನ ಛಾಯೆಯಲ್ಲಿ ನೋಡ್ತಾ ಇದ್ದಾರೆ. ಮುಖ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದಾರೆ ಅಲ್ಲಿ. ಹಿಂದಿರೋರು ಕಾಣಲ್ಲ ಅಂತ ತಳ್ಳೋಕ್ ಶುರು ಮಾಡಿದ್ರೆ ಮುಂದಿರೋರು ಬ್ಯಾರಿಕೇಡ್ ಅಟ್ಯಾಚ್ ಆಗಲ್ಲ. ಇವ್ರನ್ನೆಲ್ಲ ಈ ಕಡೆ ಬಿಡ್ಲೇಬಾರ್ದಾಗಿತ್ತಲ್ವಾ ಒಳಗಡೆ, ಅಲ್ಲೇ ಏನಾದ್ರು ಒಂದು ಮಾರ್ಗದ ರಸ್ತೆಯಲ್ಲಿ. ಹೌದೌದು. ದೇವರಾಜ ಅರಸ್ ರೋಡ್ ಇಂದ ಮೇಲಿಂದ ಕೆಳಗೆ ಬರ್ತಾರಲ್ಲ, ಆ ಜಾಗ ಬ್ಲಾಕ್ ಮಾಡಿದ್ದಾರೆ. ಆ ಜಾಗದಲ್ಲಿ ಆಗ್ತಾ ಇರೋದು. ಕುಲಕರ್ಣಿ ಸರ್ ನೀವು ಹೇಳಿದ್ರಿ ಈಗ ಶಕ್ತಿ ಆರಾಧನೆ ರೂಪವಾಗಿ ಚಾಮುಂಡಿ ಕಾಣಿಸ್ತಾಳೆ ನಮಗೆ. ಸಪ್ತಮಾತೃಕೆಯರೊಳಗೆ ಚಾಮುಂಡ ಕೊನೆಯವಳು. ಬ್ರಹ್ಮಾಣಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಸಪ್ತಮಾತರಃ. ಚಾಮುಂಡ ಕೊನೆಯವಳು. ಚಮುಂಡ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡಿದ್ದಕ್ಕಾಗಿ ದೇವಿಗೆ ಚಾಮುಂಡಿ ಅಥವಾ ಚಾಮುಂಡೇಶ್ವರಿ ಅನ್ನೋ ಹೆಸರು ಬರ್ತದೆ. ಸಿಂಹವಾಹಿನಿ, ದುರ್ಗೆನೂ ಹೌದು, ಭವಾನಿನೂ ಹೌದು, ಮಹಾಕಾಳಿನೂ ಹೌದು. ಶಕ್ತಿ ಆರಾಧನೆ ನಮ್ಮಲ್ಲಿ ಬಹಳ ಪ್ರಾಚೀನವಾದದ್ದು, ಹೊಸದೇನಲ್ಲ. 53 ಶಕ್ತಿಪೀಠಗಳಲ್ಲಿ ನಾವು ಇಡೀ ದೇಶದ ತುಂಬ ಈಗಿನ ಪಾಕಿಸ್ತಾನ ಹಿಡ್ಕೊಂಡು ಹಿಂಗ್ಲಾಂಬ ಅದು ಕೂಡ ನಮ್ಮ ಒಂದು ಪ್ರಾಚೀನ ಶಕ್ತಿಪೀಠಗಳಲ್ಲಿ ಸಾಕಷ್ಟು ನೋಡ್ತೇವೆ ನಾವು. ಆದರೆ ವಿಶೇಷವಾಗಿ ಮೈಸೂರಿನಲ್ಲಿ ಈ ಚಾಮುಂಡೇಶ್ವರಿಯ ದೇವಸ್ಥಾನ ನಿರ್ಮಾಣ ಆಗಿದ್ದು ಸಾಧಾರಣ 11-12ನೇ ಶತಮಾನ ಇರಬಹುದು. ಅದಕ್ಕಿಂತ ಮೊದಲು ಚಾಮುಂಡಿ ಬೆಟ್ಟದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಇತ್ತು. ಅದ್ರ ಬಗ್ಗೆ ಹೊಯ್ಸಳರ ಶಾಸನಗಳಲ್ಲಿ ಉಲ್ಲೇಖಗಳು ಬರ್ತದೆ ನಮಗೆ. ಸಾಧಾರಣ 1120-26 ಕಾಲಘಟ್ಟಕ್ಕಾಗಲೇ ಮಹಾಬಲೇಶ್ವರ ಇತ್ತು ಅನ್ನುವಂಥದ್ದು. ಆಮೇಲೆ ಚಾಮುಂಡೇಶ್ವರಿನ ಬರೀ ನಾವು ನಾಡದೇವತೆಯಾಗಿ ನೋಡೋದಿಲ್ಲ ಇಲ್ಲಿ. ಚಾಮುಂಡೇಶ್ವರಿನ ನಂಜುಂಡೇಶ್ವರನ ಪ್ರಿಯತಮೆಯಾಗಿ ನೋಡ್ತೀವಿ, ಧರ್ಮಪತ್ನಿಯಾಗಿ ನೋಡ್ತೀವಿ ನಾವು. ಅದ್ಭುತವಾದ ಲಾವಣಿಗಳಿದೆ. ಅದನ್ನು ನಾವು ಪ್ರಾಯಶಃ ಬೆಳಿಗ್ಗೆ ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ. ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರನ ಬಗ್ಗೆ ಇರತಕ್ಕಂಥ, ಶ್ರೀಕಂಠೇಶ್ವರನ ಬಗ್ಗೆ ಇರತಕ್ಕಂಥ ಲಾವಣಿಗಳೇನಿದೆ. ಆಮೇಲೆ ಪಕ್ಕದಲ್ಲಿ ಜಾನಪದ, ಅದೇ ಲಾವಣಿಗಳು, ಜಾನಪದ ಕಥೆಗಳು. ಇದು ನನ್ನ ಶಕ್ತಿ ಸ್ಥಳ ಅಂತಾನು ಹೇಳ್ತಾರಲ್ವಾ, ಹಂಗಂದ್ರೆ ಇದು ಪ್ರಾಚೀನವಾದ ಶಕ್ತಿದು ಒಂದು ಅಲ್ಲ. ಪ್ರಾಚೀನ ಶಕ್ತಿ ಸ್ಥಳದ ಪರಿಕಲ್ಪನೆನೇ ಬೇರೆ, ಚಾಮುಂಡಿ ಬೆಟ್ಟದ ಪರಿಕಲ್ಪನೆನೇ ಬೇರೆ. ಚಾಮುಂಡಿ ಬೆಟ್ಟದ ಪರಿಕಲ್ಪನೆ ನಮಗೆ ಒಬ್ಬ ಸಪ್ತಮಾತೃಕೆಯರ ಪೈಕಿ 7ನೆಯ ದೇವತೆಯಾಗಿ ಬರುವಂತಹದ್ದು. ಇದ್ರ ಪಕ್ಕದಲ್ಲೇ ಇರತಕ್ಕಂಥ ಉತನೂರು ಅನ್ನುವಂಥ ಒಂದು ಉತ್ನೂರು ಅಂತ ಒಂದು ಜಾಗ ಇದೆ. ಉತ್ನೂರು ಮಾರಮ್ಮನ ತಂಗಿ ಚಾಮುಂಡಿ ಅನ್ನುವಂಥ ಒಂದು ಅಕ್ಕ ಒಂದು ಜಾನಪದ ನಂಬಿಕೆ ಇದೆ. ಇವರು ಇಬ್ರು ಕೂಡ ಮಲ್ಲನಮೂಲೆ ಮಠ ಅಂತ ಒಂದು ಮಠ ಮಲ್ಲನಮೂಲೆ ಇದೆ, ಕಪಿಲಾ ನದಿ ದಂಡೆ. ಅಲ್ಲಿ ಪ್ರಸನ್ನ ವಿರೂಪ ಆ ಜಾಗದಲ್ಲಿ ಇವಳು ಸ್ನಾನಕ್ಕೆ ಹೋದಾಗ ಶ್ರೀಕಂಠೇಶ್ವರ ಕದ್ದು ಇವಳು ನೋಡ್ತಿದ್ದಂತೆ. ಎಷ್ಟು ಅದ್ಭುತವಾಗಿದೆ ಕಥೆ ಅದು, ಜಾನಪದದ ಕಥೆನಲ್ಲಿ. ಇವಳಿಗೂ ಅವನಿಗೂ ಪ್ರೇಮ ಅಂಕುರ ಆಗ್ತದೆ. ತಂಗಿ ಪ್ರಾಯಶಃ ಇದಕ್ಕೆ ಮೂಕ ಸಾಕ್ಷಿ ಆಗ್ತಾಳೆ. ಅವಳ ಜೊತೆಗೆ ನಂತರ ಮದುವೆ ಆಗ್ತದೆ. ಇವತ್ತಿಗೂ ಕೂಡ ಶ್ರೀಕಂಠೇಶ್ವರನ ವಿವಾಹ ಸನ್ನಿವೇಶದಲ್ಲಿ ಚಾಮುಂಡಿಗೆ ಅತ್ಯಂತ ಪ್ರಧಾನವಾದಂಥ ಪಾತ್ರ ಇದೆ. ಇನ್ನು ಮೈಸೂರು ಅರಸರ ಅಧಿದೇವತೆಯಾಗಿ ಬರುವಂತಹದ್ದು ಸ್ವಾಮಿಯವರು ಹೇಳಿದಾಗೆ ಸಾಧಾರಣ 1600ನೇ ಶತಮಾನದ ನಂತರದ ಕಾಲಘಟ್ಟದಲ್ಲಿ ನೋಡ್ತೀವಿ. ಅದಕ್ಕಿಂತ ಮೊದಲು ಚಾಮುಂಡಿ ಪ್ರಸ್ತುತೆ ಅಷ್ಟಾಗಿ ಮೈಸೂರಿಗೆ ಇರಲಿಲ್ಲ. ಆಮೇಲೆ ನೋಡಿ, ಯದುರಾಯರ ಕತೆ ನಾವು ಮಾತಾಡಿದ್ವಿ ರಾಣಿಯರ ಬಗ್ಗೆ ಮಾತಾಡುವಾಗ. ಸೊ ಯದುರಾಯರು ಅವ್ರ ವಿವಾಹ ನಂತರ ಚಾಮುಂಡೇಶ್ವರಿನ ನಾಡದೇವತೆಯಾಗಿ ಮಾಡಿದ್ರು ಅನ್ನೋ ಒಂದು ಉಲ್ಲೇಖ. ಅದಲ್ಲದೆ ಇನ್ನೊಂದು ವಿಶೇಷವಾಗಿ ನೋಡಿ, 4ನೇ ಬೋಳ ಚಾಮರಾಜ ಒಡೆಯರ್, ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸ್ಟೋರಿ. ಚಾಮುಂಡಿ ಪೂಜೆ ಮಾಡ್ತಾನೆ, ಅವರು ಗರ್ಭಗುಡಿಲಿ ಇದ್ದಾಗ್ಲೇನೆ ಅವ್ರಿಗೆ ಸಿಡಿಲ್ ಬಡಿಯತ್ತಂತೆ. ಸಿಡಿಲ್ ಬಡ್ದಾಗ ಅವರ ತಲೆ ಕೂದಲಿಗೆ ಮಾತ್ರ ಉದುರತ್ತೆ, ಆದರೆ ಅವ್ರಿಗೇನು ಎಫೆಕ್ಟ್ ಆಗಲ್ಲ. ಅಂದರೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, ಅಲ್ಲಿ ಗರ್ಭಗುಡಿಲಿದ್ರು, ಅಲ್ಲಿ ಪೂಜೆ ಮಾಡ್ತಾ ಇದ್ರು, ಅವಾಗ ಸಿಡಿಲ್ ಹೊಡಿತು, ಆಗ ಮಿರಾಕ್ಯುಲಸ್ ಆಗಿ ಅವ್ರು ಸೇವ್ ಆದ್ರು. ಇದು ಒಂದು ಸ್ಟೋರಿ. ಅಂದರೆ ಇದನ್ನೆಲ್ಲ ಅವರ ಒಂದು ಭಕ್ತಿ ನಂಬಿಕೆನ ಹೆಚ್ಚು ಮಾಡ್ತಾ ಹೋಯ್ತು ಅನ್ನೋದಕ್ಕೊಂದು ನಿದರ್ಶನ. ಕೊನೆಯದಾಗಿ ಲಾನಾ ಸ್ವಾಮಿ ಅವರೇ, ನಿಮ್ಮ ಮುಖ್ಯವಾಗಿ ಮುಕ್ತಾಯ ಮಾಡ್ಬಿಡೋಣ. ಅಂದ್ರೆ ಬಹುಶಃ ಇದು ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ನಾವು ಕಳಿಸ್ಕೊಡ್ಬೇಕು, ಇದು ಪರಂಪರಾಗತವಾಗಿ ಮುಂದುವರ್ಕೊಂಡು ಹೋಗ್ಬೇಕು ಅಂತ ಬಹಳ ಸಂಪ್ರದಾಯಗಳ ಬಗ್ಗೆ ನಾವು ಆಸಕ್ತಿ ಹೊಂದಿರ್ತೀವಿ. ಬಟ್ ಬಹುಶಃ ದಸರಾ ವಿಚಾರವಾಗಿ ಆ
ಆತಂಕ ಇಲ್ಲ ಅಂತ ಕಾಣಿಸುತ್ತೆ. ಇನ್ನೂ ಸಾವಿರಾರು ವರ್ಷಗಳ ತನಕ ಇದು ಹೀಗೆ ನಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಆ ಶಕ್ತಿನೋ ಜನರ ಉತ್ಸಾಹನೋ ಅದೇ ಕಾರಣ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ನಾಡಹಬ್ಬ ದಸರಾ ನಮ್ಮೆಲ್ಲರಿಗೂ ಅನೇಕ ವಿಧದಲ್ಲಿ ಐತಿಹಾಸಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಪರಂಪರಾನುಗತವಾಗಿ, ಅದರಲ್ಲೂ ಮೌಖಿಕ ಪರಂಪರೆ, ಕುಲಕರ್ಣಿಯವರು ಈಗ ತಾನೇ ಮೌಖಿಕ ಪರಂಪರೆಗೆ ಮಾತಾಡ್ತಾ ಇದ್ರು. ಈ ಎಲ್ಲ ಪರಂಪರೆಗಳನ್ನು ಒಟ್ಟು ಮಾಡಿಕೊಂಡಿರುವಂತಹ ಅತ್ಯದ್ಭುತವಾದಂತಹ ಸಮಾಜೋಧಾರ್ಮಿಕ ವ್ಯವಸ್ಥೆ ಇದು. ನಾನು ಕೇವಲ ಧಾರ್ಮಿಕ ವ್ಯವಸ್ಥೆ ಅಂತ ಹೇಳ್ತಾ ಇಲ್ಲ, ಇದನ್ನು ಸಮಾಜೋಧಾರ್ಮಿಕ ವ್ಯವಸ್ಥೆ. ಇದಲ್ಲದೆ ಇದನ್ನು ನಾವು ಮನೆಗಳಲ್ಲಿ, ದೇವಾಲಯಗಳಲ್ಲಿ, ಗ್ರಾಮಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ವಿಶೇಷವಾಗಿ ಅವರವರ ಪಾರಂಪರಿಕ ವ್ಯವಸ್ಥೆಗೆ ತಕ್ಕಂತೆ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮೈಸೂರು ದಸರಾ ವಿಶ್ವವಿಖ್ಯಾತವಾದಂತಹ ದಸರಾ. ಹೀಗಾಗಿ ಇದನ್ನು ಸರ್ಕಾರ ತಾನು ನಡೆಸ್ಕೊಂಡು ಹೋಗ್ತಾ ಇದೆ. ಮಹಾರಾಜರು ನಡೆಸ್ತಾ ಇದ್ದದನ್ನು ತಾನು ಒಪ್ಕೊಂಡು ತಾನು ನಡೆಸ್ಕೊಂಡು ಹೋಗಿ ಅದನ್ನು ಜನರ ದಸರಾವಾಗಿ ಮಾರ್ಪಾಡನ್ನು ಮಾಡಿಕೊಂಡಿದೆ. ಇದೇ ವ್ಯವಸ್ಥೆ ಇನ್ನು ಮುಂದಕ್ಕೂ ಮುಂದುವರ್ಕೊಂಡು ಹೋಗುತ್ತೆ ಅಂತ ನೀವೇ ಹೇಳಿದ ಹಾಗೆ ಇದು ಒಂದು ವಾರ್ಷಿಕ ಮಹೋತ್ಸವ, ನಾಡ ಹಬ್ಬ. ಮತ್ತೆ ಎರಡನೇದಿದು ಭುವನೇಶ್ವರಿ ದೇವಿಯನ್ನ ಚಾಮುಂಡೇಶ್ವರಿಯ ರೂಪದಲ್ಲಿ ನೋಡಿ ಆರಾಧಿಸುವಂತಹ ಒಂದು ವೈಭವದ ಪರ್ವ. ಈ ಪರ್ವವನ್ನ ಮುಂದುವರಿನ ಜನಾಂಗ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಾನು ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇನ್ನೊಂದು ವಿಚಾರ ಚೈತ್ರ, ಬಹುಶಃ ರಾಜಮನೆತನವನ್ನ ಪಕ್ಕಕ್ಕಿಟ್ಟು ದಸರಾವನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿನೇ ರಾಜವಂಶಸ್ತ್ರ ಇತಿಹಾಸ ಜೊತೆಗೆ ದಸರಾದ ಪರಿಕಲ್ಪನೆ ಹೇಗೆ ಆರಂಭ ಆಯಿತು, ಇದರ ಇತಿಹಾಸ ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರಿ ಕುಲಕರ್ಣಿ ಸರ್, ಸ್ವಾಮಿ ಸರ್, ಹಾಗೆ ಭಾರ್ಗವಿ ಮೇಡಮ್. ನಿಮ್ 3 ಜನಕ್ಕೂ ಕೂಡ ಧನ್ಯವಾದಗಳು. ಇತಿಹಾಸವನ್ನ ಮತ್ತೊಮ್ಮೆ ನಮ್ಮ ಮುಂದೆ ಕಣ್ಣಿಗೆ ಕಟ್ಟೋ ರೀತಿಯಾಗಿ ನಮಗೂ ಜೊತೆಗೆ ನಮ್ಮ ವೀಕ್ಷಕರಿಗೆ ವಿವರಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.